ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ನಮಗೆ ಹೊಸ ಬೋರ್ವೆಲಿಗೆ ಪೈಪು ಫಿಟ್ ಮಾಡಲಿಕ್ಕೆ ಬಂದಿದ್ದಾರೆ. ಪೈಪು ಫಿಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಮೊನ್ನೆ ಬೋರ್ವೆಲ್ ಹಾಕಿದ್ದು, ಅದರಲ್ಲಿ ನೀರು ಸಿಕ್ಕಿದೆ. ನಿನ್ನೆ ಬಂದು ಎಲ್ಲ ಕೆಲಸ ಮಾಡಿ ಹೋಗಿದ್ದಾರೆ. ಬೋರ್ವೆಲಿಗೆಲ್ಲ ಪೈಪೆಲ್ಲ ಹಾಕಿ ಹೋಗಿದ್ದಾರೆ. ಅದಕ್ಕೆ ಪೈಪು ಸೆಟ್ಟಿಂಗ್ ಮಾಡಲಿಕ್ಕೆ ಇವತ್ತು ಬೇರೆ ಕೆಲಸದವರು ಬಂದಿದ್ದಾರೆ ಅದನ್ನು ಸೆಟ್ಟಿಂಗ್ ಮಾಡಲಿಕ್ಕೆ. ನೋಡಿ, ಅವರಿಗೋಸ್ಕರ ಕೋಳಿ ಪದಾರ್ಥ ಮಾಡ್ತಾಯಿದ್ದೀನಿ. ಕೋಳಿ ಗಸಿ ಮಾಡ್ತಾಯಿದ್ದೀನಿ. ನೋಡಲಿ, ಮೊದಲು ನಾನು ಕೋಳಿ ಮಾಂಸಕ್ಕೆ ಅರಸಿನ ಮತ್ತು ನಿಂಬೆಹಣ್ಣಿನ ರಸ ಹಾಕಿ ಅದನ್ನು ಚೆಂದ ಮಾಡಿ ಬೆರೆಸಿಡ್ತೇನೆ. ಒಂದು ಅರ್ಧ ಗಂಟೆ ಇಟ್ಟರೆ ಒಳ್ಳೆಯದಾಗ್ತದೆ. ನೋಡಿ, ಮತ್ತು ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಟೊಮೆಟೊ ಅದನ್ನೆಲ್ಲ ಕಟ್ ಹಾಕ್ಲಿಕ್ಕೆ ಉಂಟು. ನೋಡಿ, ಮೊದಲಾಗಿ ನಾನು ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಬೇವು ಸೊಪ್ಪು ಹಾಕಿ, ಒಗ್ಗರಣೆ ಸೊಪ್ಪು ಹಾಕಿ, ಮೊದಲಾಗಿ ಕೋಳಿ ಮಾಂಸವನ್ನು ನಾನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತೇನೆ. ಅದು ಟೈಸನ್ ಕೋಳಿ ಮಾಂಸ, ಅದು ಬೇಗ ಬೇಯುವುದಿಲ್ಲ. ಅದಕ್ಕೆ ಮೊದಲಾಗಿ ನಾನು ಕೋಳಿ ಮಾಂಸವನ್ನು ಬೇಯಿಸ್ತೇನೆ. ಅದಕ್ಕೆ ಬೇಯಿಸುವಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ತೀನಿ. ಕೋಳಿ ಮಾಂಸ ತುಂಬ ಗ್ಯಾಸ್ಟ್ರಿಕ್ ಅಲ್ಲ ವೀಕ್ಷಕರೇ, ಅದಕ್ಕೆ ನಾನು ಪೆಪ್ಪರ್ ಪೌಡರ್ ಹಾಕೋದು ಸ್ವಲ್ಪ. ನೋಡಿ, ಎಣ್ಣೆ ಕಾಯಿತು. ಇನ್ನು ಅದಕ್ಕೆ ಮಾಂಸವನ್ನು ಹಾಕ್ತಾಯಿದ್ದೇನೆ. ಕೋಳಿ ಮಾಂಸ, ಚಿಕನನ್ನು ಹಾಕ್ತಾಯಿದ್ದೇನೆ. ಮೊದಲು ಇದು ಬೇಯಿಸಿದರೆ ಮತ್ತು ಒಳ್ಳೆಯದಾಗ್ತದೆ ಬೇಗ. ನಾನು ಉಳಿದದನ್ನೆಲ್ಲ ಬೇರೆಯೇ ಫ್ರೈ ಮಾಡಿ ಮತ್ತು ಇದನ್ನು ಹಾಕ್ತೇನೆ, ಬೆರೆಸ್ತೇನೆ. ನೋಡಿ, ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಕೂಡ ಈಗಲೇ ಹಾಕ್ತೇನೆ ಕೋಳಿ ಮಾಂಸಕ್ಕೆ. ಇನ್ನು ಚೆನ್ನಾಗಿ ಮಿಶ್ರ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಈಗ ಅದಕ್ಕೆ ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸು, ಶುಂಠಿ ಅದೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದರೆ ವೀಕ್ಷಕರೇ ಒಳ್ಳೆಯದಾಗ್ತದೆ. ನೋಡಿ, ಕಟ್ ಮಾಡಿ ಆಯಿತು. ನೋಡಿ, ಸ್ವಲ್ಪ ಚಿಕ್ಕದಾಗಿ ನಾನು ಕಟ್ ಮಾಡಿದ್ದೇನೆ. ಚಿಕ್ಕದಾಗಿ ಕಟ್ ಮಾಡಿದರೆ ಒಳ್ಳೆಯದಾಗ್ತದೆ. ನಂತರ ಇದನ್ನು ಮಾಂಸ ಎಲ್ಲ ಬೆಂದಿದೆ, ಅದನ್ನು ಕೆಳಗೆ ಇಟ್ಟಿದ್ದೇನೆ. ಬೆಂದಾದ ನಂತರ ವಿಸಿಲಾಗಿದೆ, 8 ವಿಸಿಲಿದ್ದು ಕೆಳಗೆ ಇಟ್ಟಿದ್ದೇನೆ. ಈಗ ನಾನು ಮಣ್ಣಿನ ಪಾತ್ರೆಯಲ್ಲಿ ಅದೇ ಎಣ್ಣೆ ತೆಗೆದುಕೊಂಡಿದ್ದೇನೆ, ಕೊಬ್ಬರಿ ಎಣ್ಣೆ. ಯಾಕೆಂದರೆ ನಾನು ತುಪ್ಪ ಹಾಕೋದಿಲ್ಲ ವೀಕ್ಷಕರು, ನನಗೆ ತುಪ್ಪ ಆಗೋದಿಲ್ಲ, ಶೀತ ಆಗ್ತದೆ, ತುಂಬ ಕೆಮ್ಮೆಲ್ಲ ಬರ್ತದೆ. ನೋಡಿ, ಅದಕ್ಕೆ ನಾನು ಎಣ್ಣೆ ಹಾಕಿದ್ದೇನೆ ಮತ್ತು ಸ್ವಲ್ಪ ಸಾಸಿವೆ ಹಾಕಿದೆ. ಅದು ಸಾಸಿವೆ ಬೆಂದ ನಂತರ ಇದನ್ನೆಲ್ಲ ಒಟ್ಟಿಗೆ ಹಾಕಿದೆ ನಾನು. ಚೆಂದ ಮಾಡಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸೆಲ್ಲ ಚೆಂದ ಫ್ರೈ ಆಗಬೇಕು. ನೋಡಿ, ಫ್ರೈ ಆಗಿದೆ. ನೋಡಿ, ಇನ್ನು ಬೇಯಿಸಿಟ್ಟ ಆ ಕೋಳಿ ಮಾಂಸವನ್ನು ಹಾಕಬೇಕು, ಚಿಕನನ್ನು ಹಾಕಬೇಕು. ನೋಡಿ, ಇನ್ನು ಚೆನ್ನಾಗಿ ಬೆರೆಸಬೇಕು.
ನಮಗೆ ಅಂದರೆ ಕೆಲಸದವ್ರು ಇರುವಾಗ ಬೇಗ ಬೇಗ ಆಗಬೇಕಾಗ್ತದೆ ನೋಡಿ. ಇನ್ನು ಅದನ್ನ ನಾನು ಬಾಪತ್ತು ಪುಡಿ ಹಾಕಿದ್ದು, ಬಾಪತ್ತು ಪುಡಿ ಹಾಕಿದರೆ ಒಳ್ಳೆಯದಾಗ್ತದೆ. ಮತ್ತು ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದ್ದೇನೆ. ಮತ್ತು ಸ್ವಲ್ಪ ಗರಂ ಮಸಾಲ ಪುಡಿ ನೋಡಿ, ಅದು ಗರಂ ಮಸಾಲ ಪುಡಿ. ನೋಡಿ ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಜಾಸ್ತಿ ಕೋಳಿ ಮಾಂಸ. ಇಲ್ಲದ್ರೆ ಜೀರ್ಣ ಆಗೋದಿಲ್ಲ ಕೋಳಿ ಮಾಂಸ ತಿಂದರೆ. ನೋಡಿ ಕೊನೆಗೆ ನಾನು ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗವನ್ನು ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ. ನೋಡಿ ಅದಕ್ಕೆ ಹಾಕಿದೆ ನೋಡಿ. ಚೆಂದ ಮಾಡಿ ಬೆರೆಸಬೇಕು. ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ ವೀಕ್ಷಕರು. ನಾನು ಹೀಗೆ ಮಾಡೋದು. ಇನ್ನು ಗ್ರೇವಿ ಎಲ್ಲ ಮಾಡಲಿಕ್ಕೆ ಹೋದರೆ ತುಂಬ ಹೊತ್ತಾಗ್ತದೆ ಕೆಲಸದವರು ಇರುವಾಗ. ಇದರಲ್ಲಿ ಕೂಡ ಇರ್ತದೆ ನೋಡಿ, ಅದು ಗಸಿ ಗಸಿ ಆಗ್ತದೆ. ಅದರಲ್ಲಿ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಕೆಲಸದವರಿಗೆ ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ ನೋಡಿ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.